ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇವಲ 3 ಹಸುಗಳಿಂದ ತಿಂಗಳಿಗೆ ನನಗೆ 71,000 ರೂಪಾಯಿ ಆದಾಯ ಬರ್ತೈತೆ. ಅದನ್ನು ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಬೆಳಗ್ಗೆ 36 ಲೀಟ್ರು, ಸಂಜೆ 35 ಲೀಟ್ರು ಡೈರಿಗೆ ನಾನು ಹಾಲು ಹಾಕ್ತಾಯಿದ್ದೀನಿ. ದಿನಕ್ಕೆ 71 ಲೀಟ್ರನ್ನ ನಾನು ಡೈರಿಗೆ ಹಾಕ್ತಾಯಿದ್ದೀನಿ. ದಿನಕ್ಕೆ 71 ಲೀಟ್ರ್ ಹಾಲು ಹಾಕೋದ್ರಿಂದ ನನಗೆ ತಿಂಗಳಿಗೆ 71,000 ರೂಪಾಯಿ ಆದಾಯ ಬರ್ತೈತೆ. 1 ಲೀಟ್ರಿಗೆ ಬೋನಸ್ 5 ರೂಪಾಯಿ ಕೊಡ್ತಾರಲ್ಲ, ಅದನ್ನು ಬಿಟ್ಟು ನನಗೆ ತಿಂಗಳಿಗೆ ಮಾತ್ರ 71,000 ರೂಪಾಯಿ ಡೈರಿದಿಂದ ಬರ್ತಾ ಇರೋದು. ಈಗ 71,000 ಆದಾಯದಲ್ಲಿ ನನಗೆ ಖರ್ಚೆಲ್ಲ ತೆಗೆದು ತಿಂಗಳಿಗೆ ಎಷ್ಟು ಉಳಿತಾಯ ಆಗ್ತೈತೆ ಅದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ಒಂದು ಹಸುವಿಗೆ ಎಷ್ಟು ಮೇವು ಬೇಕು, ಎಷ್ಟು ಫೀಡ್ಸ್ ಬೇಕು ಎಲ್ಲನೂ ಕೂಡ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಹಸು ಫಾರ್ಮ್ ಮಾಡಬೇಕು ಅನ್ನೋರು ಈ ವಿಡಿಯೋನ ಪೂರ್ತಿ ನೋಡಿ, ಅಂದರೆ ನಿಮಗೆ ಒಂದು ಲೆಕ್ಕಾಚಾರ ಸಿಗುತ್ತೆ. ಒಂದು ಹಸುವಿಗೆ ಎಷ್ಟು ಮೇವು ಬೇಕು, ಒಂದು ಹಸುವಿಗೆ ಎಷ್ಟು ಖರ್ಚು ಬರುತ್ತೆ, ಒಂದು ಹಸುವಿನಲ್ಲಿ ಎಷ್ಟು ಲಾಭ ಬರುತ್ತೆ, ನಾವು ಎಷ್ಟು ಲೀಟ್ರದ್ದು ಹಸು ತಗೊಂಡ್ರೆ ನಮಗೆ ಎಷ್ಟು ಲಾಭ ಬರುತ್ತೆ, ಅದನ್ನು ಎಲ್ಲನೂ ಕೂಡ ಆದಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಕಂಟಿನ್ಯೂ ಮಾಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ನಿಮ್ಮೆಲ್ಲರ ಹತ್ರ ವಿನಂತಿ ಮಾಡ್ಕೋತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಹಸುಗಳಿಗೆ ಒಂದೇ ಪ್ರಮಾಣದಲ್ಲಿ ನಾನು ಮೇವು ಕೊಡೋದು. ಒಂದು ಹಸುಗೆ ಜಾಸ್ತಿ, ಒಂದು ಹಸುಗೆ ಕಮ್ಮಿ ಅಂತ ಇಲ್ಲ. ಮ್ಯಾಕ್ಸಿಮಮ್ ಒಂದು ಹಸುಗೆ 35 kg ಆಹಾರ ನಾವು ಕೊಡಲೇಬೇಕು. ಮ್ಯಾಕ್ಸಿಮಮ್ ಅದು 7 ಲೀಟ್ರದ್ದಾಗಲಿ, 10 ಲೀಟ್ರದ್ದಾಗಲಿ, 12 ಲೀಟ್ರದ್ದಾಗಲಿ ನಾವು ಮ್ಯಾಕ್ಸಿಮಮ್ 35 kg ಆಹಾರ ನಾವು ಕೊಡಲೇಬೇಕು ಒಂದು ಹಸುವಿಗೆ. ಈಗ ನಾನು ನನ್ನ ಹಸುವಿಗೆ ದಿನಕ್ಕೆ 35 kg ಸೈಲೇಜ್ ಕೊಡ್ತೀನಿ. ಒಂದು ಹಸುಗೆ ದಿನಕ್ಕೆ 35 kg ಸೈಲೇಜ್ ಕೊಡ್ತೀನಿ. 35 kg ಇಂಟು 30 ದಿನಕ್ಕೆ ಹೆಚ್ಚು ಕಮ್ಮಿ 1,000 kg ಮೇಲೇ ಆಗುತ್ತೆ. ಲೆಗ್ಭಗ್ ನೀವು 1,000 kg ಅಂತ ಲೆಕ್ಕಾಚಾರ ಇಟ್ಕೊಳ್ಳಿ. ತಿಂಗಳಿಗೆ ಒಂದು ಹಸುವಿಗೆ 110 ಸೈಲೇಜ್ ಬೇಕು, 1,000 kg ಸೈಲೇಜ್ ಬೇಕು. ಈಗ ನಮ್ಮೂರ ಕಡೆ ಸೈಲೇಜ್ದು ರೈಟು ಜೋಳದ ಕಡ್ಡಿದು ಮಾತ್ರ 2,500 ನಡೀತೈತೆ. ಅದನ್ನ ಕಟ್ ಮಾಡಿ ಆಟೋದಲ್ಲಿ ತಗೊಂಡು ಬಂದು ಅದನ್ನ ಸೈಲೇಜ್ ಮಾಡ್ಸೋ ಗಂಟ ಹೆಚ್ಚು ಕಮ್ಮಿ ನನಗೆ 4,000 ರೂಪಾಯಿ ಸೈಲೇಜ್ದು ರೈಟ್ ಬೀಳುತ್ತೆ. ಅಂದರೆ ನಾನು ನಮ್ಮ ಜಮೀನಲ್ಲೇ ಬೆಳೆಸ್ಕೊತೀನಿ ಜೋಳದ ಕಡ್ಡಿನ. ಬಟ್ ನಾವು ಆ ಜಮೀನಲ್ಲಿ ಬೇರೆ ಬೆಳೆನ ನಾವು ಹಾಕಿದ್ರೂ ಕೂಡ ಅದ್ರದ್ದು ನಾವು ದುಡ್ಡನ್ನ ಲೆಕ್ಕಾಚಾರ ಅಲ್ವಾ, ಅದರಿಂದ ನಾವು ಜೋಳದ ಕಡ್ಡಿದ್ದು ಲೆಕ್ಕಾಚಾರ ಇಡಬೇಕು. ಬಿಸ್ನೆಸ್ ಅಂದಮೇಲೆ 1 ರೂಪಾಯಿದ್ದು ಕೂಡ ಲೆಕ್ಕಾಚಾರ ಇಡಲೇಬೇಕು. ಅದಕ್ಕೋಸ್ಕರ ನಮ್ಮ ಮೇವು ಇದ್ರೂ ಕೂಡ ಅದ್ರದ್ದು ಅಮೌಂಟ್ನ ನಾನು ತೆಗಿತೀನಿ. ಈಗ ಒಂದು ಹಸುವಿಗೆ 110 ಸೈಲೇಜ್ಗೆ 4,000 ರೂಪಾಯಿ ಬಂತು. 4,000 ರೂಪಾಯಿ ಬರೀ ಮೇವುಗೈತು ಒಂದು ಹಸುಗೆ. ಮತ್ತು ಆಹಾರದ ಜೊತೆ ನಾವು ಕೈ ತಿಂಡಿಗಳನ್ನ ಕೊಡ್ತೀವಿ. ಕೈ ತಿಂಡಿ ಡೈರಿ ಫೀಡ್ಸು ನನ್ನ ಹಸುಗಳಿಗೆ ನಾನು ಬೆಳಗ್ಗೆ 1 kg ಕೊಡ್ತೀನಿ, ಸಂಜೆ 1 kg ಕೊಡ್ತೀನಿ. ದಿನಕ್ಕೆ 2 kg ಡೈರಿ ಫೀಡ್ಸ್ ಬೇಕು. ದಿನಕ್ಕೆ 2 kg ಡೈರಿ ಫೀಡ್ಸ್ ಅಂದರೆ ತಿಂಗಳಿಗೆ 60 kg ಡೈರಿ ಫೀಡ್ಸ್ ಆಯಿತು. ಈಗ ನಮ್ಮೂರ ಕಡೆ ಒಂದು ಚೀಲ ಡೈರಿ ಫೀಡ್ಸು 1,400 ರೂಪಾಯಿ. ಒಂದು ಚೀಲಕ್ಕೆ 1,400 ರೂಪಾಯಿ ನಮ್ಮೂರ ಕಡೆ. ಮತ್ತು ವೆಟ್ ಕೇಕ್ನ ಬೆಳಗ್ಗೆ 1.5 kg ಕೊಡ್ತೀನಿ, ಸಂಜೆ 1.5 kg ವೆಟ್ ಕೇಕ್ನ ಕೊಡ್ತೀನಿ. ದಿನಕ್ಕೆ 3 kg ವೆಟ್ ಕೇಕ್ ಆಯಿತು. 3 kg ಇಂಟು 30 ದಿನಕ್ಕೆ 90 kg ಆಯಿತು. ಲಗ್ಭಗ್ 1 ಕ್ವಿಂಟಾಲ್ ಅಂತ ತಿಳ್ಕೊಳ್ಳಿ. 100 kg ವೆಟ್ ಕೇಕು. 100 kg ವೆಟ್ ಕೇಕ್ಗೆ 50 kg ಚೀಲಕ್ಕೆ 800 ರೂಪಾಯಿ. 2 ಚೀಲಕ್ಕೆ 1,600 ರೂಪಾಯಿ ಆಯಿತು. ಡೈರಿ ಫೀಡ್ಸ್ 1 ಚೀಲ 1,400 ರೂಪಾಯಿ, ಮತ್ತು ವೆಟ್ ಕೇಕು 2 ಚೀಲ 1,600 ರೂಪಾಯಿ. ಮತ್ತು ಅದ್ರ ಜೊತೆಗೆ ನಾನು ಗೋಧಿ ಬೂಸನ ಕೊಡ್ತೀನಿ. ಗೋಧಿ ಬೂಸ ಬೆಳಗ್ಗೆ ಅರ್ಧ kg ಕೊಡ್ತೀನಿ, ಸಂಜೆ ಅರ್ಧ kg ಕೊಡ್ತೀನಿ. ಬೆಳಗ್ಗೆ ಅರ್ಧ kg, ಸಂಜೆ ಅರ್ಧ kg. ಅಂದರೆ ಒಂದು ದಿನಕ್ಕೆ 1 kg ಗೋಧಿ ಬೂಸ ಆಯಿತು. 1 kg ಇಂಟು 30 ದಿನಕ್ಕೆ 30 kg ಬೇಕು. ನಮ್ಮೂರ ಕಡೆ ಗೋಧಿ ಬೂಸನ 30 kg ಚೀಲಕ್ಕೆ 950 ರೂಪಾಯಿ. ಅದ್ರ ಜೊತೆ ನಾನು ಖನಿಜ ಮಿಶ್ರಣದ ಪ್ಯಾಕೆಟ್ನ ಯೂಸ್ ಕೊಡ್ತೀನಿ. ಖನಿಜ ಮಿಶ್ರಣದ ಪ್ಯಾಕೆಟು ಒಂದು ಹಸುವಿಗೆ ತಿಂಗಳಿಗೆ ಲಗ್ಭಗ್ 4 ಪ್ಯಾಕೆಟ್ ಬೇಕು. 4 ಪ್ಯಾಕೆಟ್ಗೆ ನನ್ನ ಹಸುಗಳಿಗೆ 250 ರೂಪಾಯಿ ಬೀಳುತ್ತೆ. 4 ಪ್ಯಾಕೆಟ್ಗೆ ಖನಿಜ ಮಿಶ್ರಣದ ಪ್ಯಾಕೆಟು 250 ರೂಪಾಯಿ ಬೀಳುತ್ತೆ. ಅಂದರೆ ಸೈಲೇಜ್ ಒಂದು ಹಸುವಿಗೆ 110 ಸೈಲೇಜ್ ಬೇಕು. ಅಂದರೆ 110ಗೆ 4,000 ರೂಪಾಯಿ. ಮತ್ತು ಡೈರಿ ಫೀಡ್ಸು 1,400 ರೂಪಾಯಿ. ಮತ್ತು ವೆಟ್ ಕೇಕು 100 kgಗೆ 1,600 ರೂಪಾಯಿ. ಮತ್ತು ಗೋಧಿ ಬೂಸ 30 kgಗೆ 950 ರೂಪಾಯಿ. ಮತ್ತು ಖನಿಜ ಮಿಶ್ರಣದ ಪ್ಯಾಕೆಟು 4 ಪ್ಯಾಕೆಟ್ ಒಂದು ಹಸುವಿಗೆ 250 ರೂಪಾಯಿ.
ಎಲ್ಲ ಲೆಕ್ಕಾಚಾರ ಮಾಡಿದಾಗ ಒಂದು ಹಸುವಿಗೆ 8,200 ರೂಪಾಯಿ ಖರ್ಚು ಬೀಳುತ್ತೆ. ಅಂದರೆ ಲೆಕ್ಕಾಚಾರ 8,500 ರೂಪಾಯಿ ಅಂತಲೇ ಇಟ್ಕೊಳ್ಳಿ. 8,500 ರೂಪಾಯಿ ಅಂತಲೇ ಇಟ್ಕೊಳ್ಳಿ. ಒಂದು ಹಸುವಿಗೆ, ನನ್ನ ಹಸುವಿಗೆ ಹೇಳ್ತಾರದು ನಾನು, 8,500 ರೂಪಾಯಿ ಖರ್ಚು ಬರ್ತೈತೆ ಒಂದು ಹಸುವಿಗೆ. ಈಗ ನಂದು ಒಂದು ಹಸು ಎಷ್ಟು ಸಂಪಾದನೆ ಮಾಡಿಕೊಡ್ತೈತೆ ಅದನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಈಗ ನನ್ನ ಹಸು ಫಾರ್ಮಿನಲ್ಲಿ ಒಂದು ಹಸುವಿನಿಂದ ಎಷ್ಟು ಆದಾಯ ಬರ್ತೈತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಒಂದು ಹಸುವಿನಿಂದ ಖರ್ಚು 8,500 ರೂಪಾಯಿ ಬಂತು. ಈಗ ಒಂದು ಹಸುವಿನಿಂದ ಎಷ್ಟು ಆದಾಯ ಬರ್ತೈತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನನ್ನ ಹಸು 24 ಲೀಟ್ರ್ ಹಾಲು ಕೊಡ್ತೈತೆ. ಒಂದು ದಿನಕ್ಕೆ 24 ಲೀಟ್ರ್ ಹಾಲು ಕೊಡ್ತೈತೆ. ನಮ್ಮೂರ ಸೈಡು 33.76 1 ಲೀಟ್ರಿಗೆ ಅಮೌಂಟ್ ಸಿಗ್ತಾ ಇರೋದು ನಮಗೆ. ಅಂದರೆ 24 ಇಂಟು 33.76 ಅಂದರೆ 810 ರೂಪಾಯಿ ಆಯಿತು. ದಿನಕ್ಕೆ ನನಗೆ 810 ರೂಪಾಯಿ ಆದಾಯ ಬರ್ತೈತೆ. 810 ಇಂಟು 30 ದಿನಕ್ಕೆ 24,500 ರೂಪಾಯಿ ಆಯಿತು. 24,500 ರೂಪಾಯಿ ನನಗೆ ಒಂದು ಹಸುವಿನಿಂದ ಆದಾಯ ಬರ್ತಾ ಇರೋದು. ಒಂದು ಹಸುವಿನಿಂದ 24,500 ಮೈನಸ್ ಒಂದು ಹಸುವಿನಿಂದ ಖರ್ಚು ಬರ್ತಾ ಇರೋದು 8,500 ಮಾಡಿದಾಗ 24,500 ಮೈನಸ್ 8,500 ಮಾಡಿದಾಗ ನನಗೆ ಒಂದು ಹಸುವಿನಿಂದ ಆದಾಯ ಉಳಿತಾ ಇರೋದು 16,000 ರೂಪಾಯಿ. ಒಂದು ಹಸುವಿನಿಂದ ಆದಾಯ ಉಳಿತೈತೆ. ಈಗ ನಿಮಗೆ ಗೊತ್ತಾಯ್ತಾ ಎಷ್ಟು ಲೀಟ್ರದ್ದು ಹಸು ತಗೊಂಡ್ರೆ ಎಷ್ಟು ಆದಾಯ ಉಳಿಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತೈತೆ. ಈಗ ನೀವು 10 ಲೀಟ್ರದ್ದು ಹಸು ತಗೊಂಡ್ರೆ ನೀವು ಕನಿಷ್ಠ ನಿಮಗೆ ಖರ್ಚೆಲ್ಲ ತೆಗ್ದು 10,000 ರೂಪಾಯಿ ಆದರೂ ಉಳಿಯುತ್ತೆ. ಒಂದು ಹಸುವಿನಿಂದ ನಿಮಗೆ ಕನಿಷ್ಠ 10,000 ರೂಪಾಯಿ ಆದರೂ ಉಳಿಯುತ್ತೆ 10 ಲೀಟ್ರದ್ದು ಹಸು ಇದ್ದರೆ ನಿಮ್ಮ ಹತ್ರ. ಅದಕ್ಕೆ 10 ಲೀಟ್ರ್ ಮೇಲ್ಗಡೆ ಇರೋ ಹಸುಗಳನ್ನೇ ತಗೊಳ್ಳಿ. ಕನಿಷ್ಠ 10 ಲೀಟ್ರದ್ದಾದರೂ ತಗೊಳ್ಳಿ, ಆಗ ನಿಮಗೆ ತುಂಬ ಒಳ್ಳೆ ಆದಾಯ ಬರುತ್ತೆ. ಈಗ ನನ್ನ ಹಸುವಿನಿಂದ ತಿಂಗಳಿಗೆ ಒಂದು ಹಸುವಿನಿಂದ 16,000 ರೂಪಾಯಿ ಆದಾಯ ಉಳಿತೈತೆ. ಈಗ 3 ಹಸುವಿನಿಂದ 8,500 8,500 8,500 3 ಹಸುಗೆ ತಿಂಗಳಿಗೆ ನನಗೆ 25,500 ರೂಪಾಯಿ ಖರ್ಚು ಬರ್ತೈತೆ. ತಿಂಗಳಿಗೆ ನನಗೆ 3 ಹಸುವಿನಿಂದ ಟೋಟ್ಲು 25,500 ರೂಪಾಯಿ ಖರ್ಚು ಬರ್ತೈತೆ. ಈಗ ನನಗೆ ತಿಂಗಳಿಗೆ ಆದಾಯ ಬರ್ತಾ ಇರೋದು 71,000 ರೂಪಾಯಿ ಆದಾಯ ಬರ್ತೈತೆ. ಈಗ 71,000 ಮೈನಸ್ 25,500 ಮಾಡಿದಾಗ ನನಗೆ ತಿಂಗಳಿಗೆ ಲಗ್ಭಗ್ 45,500 ರೂಪಾಯಿ ನನಗೆ ಉಳಿತೈತೆ. 45,500 ರೂಪಾಯಿ ನನಗೆ ಉಳಿತೈತೆ. 45,000ದಲ್ಲಿ ನೀವು ಹೆಚ್ಚು ಕಮ್ಮಿ, ಈಗ ಏನಾದರೂ ಹಸುವಿಗೆ ಕಾಯಿಲೆ ಏನಾದರೂ ಬಂತು, ಏನಾದರೂ ಮೆಡಿಷನ್ಸ್ಗಳು ಬೇಕು ಮತ್ತು ಕ್ಯಾಲ್ಶಿಯಮ್ಸ್ಗಳು ಬೇಕು ಅಂತ ಆ 5,000 ರೂಪಾಯಿನೂ ತೆಗ್ದಾಕ್ಬಿಡಿ. ನನಗೆ ಹೆಚ್ಚು ಕಮ್ಮಿ 3 ಹಸುಗಳಿಂದ 40,000 ರೂಪಾಯಿ ಉಳಿತೈತೆ. ಈಗ ಹಸುದು ಸೈಲೇಜ್ ತೆಗ್ದು ಮತ್ತು ಅದ್ರಿಗೆ ಡೈರಿ ಫೀಡ್ಸ್ಗಳದ್ದು ಖರ್ಚು, ಗೋಧಿ ಬೂಸದ್ದು ಖರ್ಚು, ಮತ್ತು ವೆಟ್ ಕೇಕ್ದು ಖರ್ಚು, ಮತ್ತು ಕ್ಯಾಲ್ಶಿಯಮ್ ಖರ್ಚು, ಡಾಕ್ಟ್ರಗಳದ್ದು ಖರ್ಚು, ಮೆಡಿಷನ್ಸ್ಗಳದ್ದು ಖರ್ಚು ಎಲ್ಲನೂ ಕೂಡ ತೆಗ್ದು ನನಗೆ ಹೆಚ್ಚು ಕಮ್ಮಿ ನನಗೆ 40,000 ರೂಪಾಯಿ ತಿಂಗಳಿಗೆ ಉಳಿತೈತೆ. ಒಂದು ಹಸುವಿನಿಂದ ಖರ್ಚು ಬರುತ್ತಿರೋದು ನಂದು 8,500. 3 ಹಸುಗೆ 25,500 ರೂಪಾಯಿ ಖರ್ಚು ಬರ್ತು ತಿಂಗಳಿಗೆ. ಸೈಲೇಜ್ದು, ಡೈರಿ ಫೀಡ್ದು, ವೆಟ್ ಕೇಕ್ದು, ಗೋಧಿ ಬೂಸದ್ದು, ಕ್ಯಾಲ್ಶಿಯಮ್ದು ಎಲ್ಲನೂ ಸೇರಿಸಿ ನನಗೆ 8,500 ರೂಪಾಯಿ ಬಂತು ಒಂದು ಹಸುದು. ಆಗ ನನಗೆ ತಿಂಗಳಿಗೆ 3 ಹಸುವಿಂದ ಖರ್ಚು ಬರ್ತಾ ಇರೋದು 25,500 ರೂಪಾಯಿ. ನನಗೆ ತಿಂಗಳಿಗೆ 3 ಹಸುವಿಂದ ಆದಾಯ ಬರ್ತಾ ಇರೋದು 71,000 ರೂಪಾಯಿ ಆದಾಯ ಬರ್ತೈತೆ. 71,000 ರೂಪಾಯಿ ಆದಾಯ ಮೈನಸ್ 25,500 ರೂಪಾಯಿ ಖರ್ಚು ತೆಗೆದಾಗ ನನಗೆ ಹೆಚ್ಚು ಕಮ್ಮಿ 45,500 ರೂಪಾಯಿ ನನಗೆ ಉಳಿತು. 45,500 ರೂಪಾಯಿದಲ್ಲಿ ನೀವು ಅದೇ ಕಾಯಿಲೆಗಳು ಅದು ಹಾಡು ಮೂಡು ಅಂತ ಒಂದು 5,000 ರೂಪಾಯಿ ಖರ್ಚು, ಕರೆಂಟ್ ಬಿಲ್ಲು, ವಾಟ್ರ್ ಚಾರ್ಜು ಮತ್ತು ಕ್ಯಾಲ್ಶಿಯಮ್ಮು ಹಾಡು ಮೂಡು ಅಂತ 5,500 ರೂಪಾಯಿ ನೀವು ತೆಗ್ದಾಕ್ಬಿಟ್ರು ಕೂಡ ಹೆಚ್ಚು ಕಮ್ಮಿ ನನಗೆ 40,000 ರೂಪಾಯಿ ಆದಾಯ ಉಳಿತೈತೆ. ಮತ್ತು ಸರ್ಕಾರದಿಂದ ಬೋನಸ್ ರೀತಿಯಲ್ಲಿ 1 ಲೀಟ್ರಿಗೆ 5 ರೂಪಾಯಿ ಸಿಗತ್ತಲ್ಲ, 1 ಲೀಟ್ರಿಗೆ 5 ರೂಪಾಯಿ ಕೊಡ್ತಾರೆ ಬೋನಸ್ ರೀತಿಯಲ್ಲಿ. ಅದನ್ನು ನಾನು ದಿನಕ್ಕೆ 71 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. 71 ಲೀಟ್ರ್ ಇಂಟು 5 ರೂಪಾಯಿ ಅಂದರೆ ದಿನಕ್ಕೆ ನನಗೆ 350 ರೂಪಾಯಿ ಆಯಿತು. 350 ಇಂಟು 30 ದಿನಕ್ಕೆ ಹೆಚ್ಚು ಕಮ್ಮಿ ನನಗೆ 10,500 ರೂಪಾಯಿ ಇದರಿಂದನೇ ನನಗೆ ಆದಾಯ ಸಿಕ್ತು. ಟೋಟ್ಲು ತಿಂಗಳಿಗೆ ನನಗೆ 45,500 ರೂಪಾಯಿ ಉಳಿತೈತೆ. ಇದರಲ್ಲಿ ಸರ್ಕಾರದಿಂದ 1 ಲೀಟ್ರಿಗೆ 5 ರೂಪಾಯಿ ಬೋನಸ್ ಸಿಗ್ತೈತೆ. ಎರಡನ್ನೂ ಕೂಡ ನಾನು ಸೇರಿಸಿದ್ರೆ ಹೆಚ್ಚು ಕಮ್ಮಿ ನನಗೆ 56,000 ರೂಪಾಯಿ ನನಗೆ ತಿಂಗಳಿಗೆ ಆದಾಯ ಸಿಗ್ತೈತೆ.
ಈಗ ನೀವೇ ಹೇಳಿ, ಹೈನುಗಾರಿಕೆಯಲ್ಲಿ ಹೆಂಗೆ ಲಾಸು? ಮತ್ತು ಈಗ ನನ್ನ ಹತ್ರ ಇರೋದು ಕೇವಲ 3 ಹಸು. 3 ಹಸುವಿಂದನೂ ಹೆಣ್ಕರುಗಳು ಹುಟ್ಟು ಅಂದರೆ 3 ಹಸುಗಳು ನಾನು ಹೆಣ್ಕರು ಹುಟ್ಟು ಅಂದರೆ 1 ವರ್ಷ ಸಾಕಿ ನಾನು ಮಾರಾಕ್ತೀನಿ ಅಂದ್ರೂ ಕೂಡ ಹೆಚ್ಚು ಕಮ್ಮಿ 1 ಲಕ್ಷಕ್ಕೆ ಹೋಯ್ತವೆ. 3 ಕರುಗಳಿಂದ ನನಗೆ 3 ಲಕ್ಷ ರೂಪಾಯಿ ಸಿಕ್ತು. ಮತ್ತು ತಪ್ಪೆಯಿಂದ ನನಗೆ ವರ್ಷಕ್ಕೆ ಎಲ್ಲ ತಪ್ಪೆನೂ ನಾನು ಮಾರಾಕ್ತೀನಿ ಅಂದರೆ ಹೆಚ್ಚು ಕಮ್ಮಿ ನನಗೆ ಒಂದು 15 ಟ್ರ್ಯಾಕ್ಟರ್ ತಪ್ಪೆ ಸಿಗುತ್ತೆ. 15ರಿಂದ ಒಂದು 10 ಟ್ರ್ಯಾಕ್ಟರ್ ತಪ್ಪೆ ಸಿಗುತ್ತೆ. ಅದರಿಂದ ಕೂಡ 1.5 ಲಕ್ಷದಿಂದ 1 ಲಕ್ಷ ಸಿಗುತ್ತೆ. ಹೆಚ್ಚು ಕಮ್ಮಿ ನನಗೆ ವರ್ಷಕ್ಕೆ 4 ಲಕ್ಷ ಆದಾಯ, ಮತ್ತು ತಿಂಗಳಿಗೆ 56,000 ರೂಪಾಯಿ ಆದಾಯ ಕೇವಲ 3 ಹಸುಗಳಿಂದ. ಏನಾದರೂ ನಾನು 10 ಹಸುಗಳು ಸಾಕಿದ್ರೆ ಎಷ್ಟು ಆದಾಯ ಬರುತ್ತೆ ನೀವೇ ಯೋಚನೆ ಮಾಡಿ. ಅದಕ್ಕೆ ನಾನು ನನ್ನದು, ನೀವು ಹಸು ಫಾರ್ಮ್ನ ಮಾಡಬೇಕು ಅನ್ನೋರು 10 ಲೀಟ್ರ್ ಮೇಲ್ಗಡೆ ಇರೋ ಹಸುನ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಆ ಥರ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ. 10 ಲೀಟ್ರ್ ಮೇಲ್ಗಡೆ ಲೇಟ್ ಆದ್ರೂ ಕೂಡ 10 ಲೀಟ್ರ್ ಮೇಲ್ಗಡೆ ಕೊಡ್ತಾರೋ ಹಸುನ ತಗೊಳ್ಳಿ. ಆಗ ನಿಮಗೂ ಕೂಡ 12,000 13,000 ರೂಪಾಯಿ ತಿಂಗಳಿಗೆ ಆದಾಯ ಉಳಿಯುತ್ತೆ. ಈಗ 12 ಲೀಟ್ರ್ ಹಸು ತಗೊಂಡ್ರೆ ನಿಮಗೆ ತಿಂಗಳಿಗೆ 16,000 15,000ನೇ ಉಳೀಲಿ ಅಷ್ಟು ಆದಾಯ ಸಿಗುತ್ತೆ. 10 ಲೀಟ್ರ್ ಹಸು ಕೊಟ್ಟರೆ ನಿಮಗೆ ತಿಂಗಳಿಗೆ 10,000 ರೂಪಾಯಿ ಆದರೂ ಆದಾಯ ಸಿಗುತ್ತೆ. ತಪ್ಪು 12,000 ರೂಪಾಯಿ ಆದರೂ ಆದಾಯ ತಗೊಳುತ್ತೆ. ಎಲ್ಲರೂ ಕೂಡ ದಯವಿಟ್ಟು ನೀವು ಹಸು ಫಾರ್ಮ್ ನಿಮ್ಮದು ಪಾಸ್ ಆಗಬೇಕು, ಸಕ್ಸಸ್ ಫಾರ್ಮ್ ಡೈರಿ ಆಗಬೇಕಂದ್ರೆ 10 ಲೀಟ್ರ್ ಮೇಲ್ಗಡೆ ಕೊಡೋ ಹಸುಗಳನ್ನ ತಗೊಂಡು ಬನ್ನಿ. ಆಗ ನಿಮಗೆ 10 ಹಸು ಸಾಕೋಕ್ಕಿಂತ 5 ಹಸು ಸಾಕೊಳ್ಳಿ. ಆಗ ನಿಮಗೆ ತಿಂಗಳಿಗೆ ಹೆಚ್ಚು ಕಮ್ಮಿ 50,000 60,000 ರೂಪಾಯಿ ಆದರೂ ಆದಾಯ ಉಳಿಯುತ್ತೆ. ನಮ್ಮದು ಮೇನ್ ಡೈರಿ ಫಾರ್ಮ್ ಸಕ್ಸಸ್ ಆಗಬೇಕು ಅಂದರೆ ಹಸುಗಳೇ ಮೇನ್ ಕಾರಣ. ಫಸ್ಟ್ನೇ ಪಾಯಿಂಟ್ ಹಸುಗಳನ್ನೇ ಕಾರಣ. ನೀವು ಹಸುಗಳನ್ನ ಎಷ್ಟು ಚೆನ್ನಾಗಿ ಆಯ್ಕೆ ಮಾಡ್ತೀರಾ, ಎಷ್ಟು ಹಾಲು ಚೆನ್ನಾಗಿ ಕೊಡ್ತವೆ ಹಸುಗಳು, ಅದರಲ್ಲಿ ನಿಮಗೆ ಅಷ್ಟು ಆದಾಯನೂ ಉಳಿಯುತ್ತೆ. ಈಗ ನಿಮಗೆ 7 ಲೀಟ್ರ್ ಹಸುಗೂ ಕೂಡ ಲಗ್ಭಗ್ ಒಂದು 8,000 ರೂಪಾಯಿ ಗಂಟ ಆದರೂ ಖರ್ಚು ಬರಲೇ ಬರುತ್ತೆ. ಒಂದು 7,000ನೇ ಖರ್ಚು ಬರುತ್ತೆ. 8 ಲೀಟ್ರ್ ಹಸುಗೂ ಕೂಡ ನಿಮಗೆ ಒಂದು 8,000 ಆದರೂ ಖರ್ಚು ಬರಲೇ ಬರುತ್ತೆ. ನೀವು ಹಸು ತಗೊಳ್ಳೋ ಟೈಮಲ್ಲಿ ದುಡ್ಡು ಪ್ರಶ್ನೆ ಮಾಡಿಕೊಂಡು ಹಸುದ್ದು ದುಡ್ಡು ಉಳ್ಸೋಕೆ ನೋಡಿದ್ರೆ ನೀವು ಈ ಥರ ನಿಮಗೆ ತಿಂಗಳಲ್ಲಿ ಆದಾಯ ಬರೋದು ಕಮ್ಮಿ ಆದಾಯ ಬರುತ್ತೆ. ಈಗ ನೀವೇ ಆಯ್ಕೆ ಮಾಡಿ, ಹಸು ಫಾರ್ಮ್ ಮಾಡೋರು ನೀವೇ ಆಯ್ಕೆ ಮಾಡಿ, ನಾವು ಎಂಥ ಹಸುಗಳನ್ನ ತಗೋಬೇಕು, ನಮಗೆ ಆದಾಯ ಜಾಸ್ತಿ ಬರಬೇಕಂದ್ರೆ ನಾವು ಎಂಥ ಹಸುನ ತಗೋಬೇಕು ಅನ್ನೋದನ್ನ ನೀವೇ ಕೂಡ ಯೋಚನೆ ಮಾಡಿ ನಿರ್ಧಾರ ಮಾಡಿ ಹಸುಗಳನ್ನ ಆಯ್ಕೆ ಮಾಡಿ. ನನ್ನ ಹಸು ಫಾರ್ಮಿನಿಂದ ನನಗೆ ತಿಂಗಳಿಗೆ 40,000 45,000 ಆದಾಯ ಉಳಿತಾರದು. ನನಗೆ ಆ 5,000 ಬಿಟ್ಟಾಗ್ಬಿಡಿ, 40,000 ರೂಪಾಯಿ ಆದಾಯ ಉಳಿತೈತೆ. ನೆಮ್ಮದಿ ಜೀವನ, ಯಾರ್ದು ಸವಾಸ ಇಲ್ಲ, ಶಾಂತಿಯಾಗಿ ಈ ಹಸುಗಳ ಜೊತೆ ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ. ಹಸು ಫಾರ್ಮ್ ಮಾಡೋರದಲ್ಲಿ ಯಾರು ಕೂಡ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ, ಅದರಲ್ಲಿ ಆದಾಯ ತುಂಬ ಚೆನ್ನಾಗೈತೆ. ಬಟ್ ನಮ್ಮ ಕೈದಲ್ಲಿ ನಮ್ಮ ತಲೆನ ಓಡಿಸಿ ನಾವು ಹಸುಗಳನ್ನ ಆಯ್ಕೆ ಮಾಡಬೇಕು. ನೀವೇ ಲೆಕ್ಕಾಚಾರ ಕ್ಯಾಲ್ಸಿದಲ್ಲಿ ಹೊಡೆದು ಲೆಕ್ಕಾಚಾರ ಮಾಡಿ ತಗೊಳ್ಳಿ. ಈಗ ನಿಮ್ಗೆ ಆದಷ್ಟು ನಾನು ತಿಳಿಸಿದ್ದೀನಲ್ಲ, ಡೈರಿ ಫೀಡ್ಸ್ದು ಹೆಚ್ಚು ಕಮ್ಮಿ ಒಂದು ಹಸುಗೆ 1 kg ಕೊಡ್ತೀನಿ ಅಂದರೆ ದಿನಕ್ಕೆ 2 kg ಅಂದರೆ ತಿಂಗಳಿಗೆ 1 ಚೀಲ ಬೇಕು. ಗೋಧಿ ಬೂಸ 1 ಚೀಲ ಬೇಕು. ವೆಟ್ ಕೇಕು 2 ಚೀಲ ಬೇಕು 100 kg. ಮತ್ತು ಸೈಲೇಜು ಕನಿಷ್ಠ ಒಂದು ಹಸುವಿಗೆ 1 ಟನ್ ಸೈಲೇಜ್ ಅಂತೂ ಪಕ್ಕ ಬೇಕಲೇಬೇಕು. ಈಗ ನೀವು ಬೇರೆ ಮೇವು ಸಪ್ರೇಟಾಗಿ ಕೊಡ್ತೀನಿ ಅಂದ್ರೂ ಕನಿಷ್ಠ 1 ಟನ್ ಸೈಲೇಜ್ ಬೇಕಲೇಬೇಕು. ಇಷ್ಟು ಆದಾಯ ನನ್ನ ಹಸುಗಳಿಂದ ನನಗೆ ಉಳಿತೈತೆ. ಆದಷ್ಟು ನಿಮಗೆ ಒಳ್ಳೆ ಮಾಹಿತಿನ ಕೊಟ್ಟಿದ್ದೀನಿ ಅಂತ ನಾನು ತಿಳ್ಕೊತೀನಿ. ದಯವಿಟ್ಟು ಎಲ್ಲರೂ ಕೂಡ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಕಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅಂದರೆ ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನೂ ತುಂಬ ವೀಡಿಯೋಸ್ಗಳನ್ನ ಮಾಡಬೇಕು ಅನ್ನೋ ಛಲ ತುಂಬ ಹುಟ್ಟುತ್ತೆ. ಆಗ ನಾನು ಗೊತ್ತಿರೋಷ್ಟು ಮಾಹಿತಿ ನಿಮ್ಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಲೈಕ್ ಮಾಡೋದಂತೂ ಯಾವುದೇ ಕಾರಣಕ್ಕೆ ಮರಿಬೇಡಿ. ದಯವಿಟ್ಟು ಎಲ್ಲರೂ ಕೂಡ ರೈತನ ಮಗನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.